ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಬಾಲಕಾಂಡ. ಜುಳು ಜುಳು ಹರಿಯುತ್ತಿದ್ದ ತಮಸಾ ನದಿಯ ಸೀಳೊಂದರ ತಟದಲ್ಲಿ ವಾಲ್ಮೀಕಿಯ ಆಶ್ರಮವು ಕಂಗೊಳಿಸುತ್ತಿದ್ದು, ಮಹಾ ತಪಸ್ವಿ ಎಂದು ಪ್ರಖ್ಯಾತನಾಗಿದ್ದ ವಾಲ್ಮೀಕಿಯ ಗುರುಕುಲದಲ್ಲಿ ವೇದಾಧ್ಯಯನ ಮಾಡುತ್ತಿದ್ದ ಅಂತೇವಾಸಿಗಳು ಬಹಳಷ್ಟಿದ್ದರು. ಒಮ್ಮೆ ವಾಲ್ಮೀಕಿಯು ತನ್ನ ಆಶ್ರಮದಲ್ಲಿ ಗಾಢವಾಗಿ ಧ್ಯಾನಮಗ್ನನಾಗಿದ್ದಾಗ ಬ್ರಹ್ಮಪುತ್ರನಾದ ನಾರದನು ವೀಣಾಪಾಣಿಯಾಗಿ ನಾರಾಯಣ ಸ್ಮರಣೆ ಮಾಡುತ್ತಾ ಅಲ್ಲಿಗೆ ಬಂದನು. ಅವನನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿದ ನಂತರ ಮಾತಿಗೆ ಮಾತು ಬಂದು ವಾಲ್ಮೀಕಿಯು, ದೇವರ್ಷಿ, ವಾಯುದೇವನ ಹಾಗೆ ನೀನು ಸದಾಕಾಲವೂ ಎಲ್ಲೆಲ್ಲಿಯೂ ಸಂಚರಿಸುತ್ತಿರುವವನು. ಜೀವಿಗಳ ಹೃದಯಾಂತರಾಳವನ್ನೂ ನೀನು ಹೊಕ್ಕು ನೋಡಬಲ್ಲೆ. ನನ್ನ ಮನಸ್ಸನ್ನು ಪ್ರಶ್ನೆಯೊಂದು ಬಾಧಿಸುತ್ತಿದೆ. ನಾವು ಕಲ್ಪಿಸಿಕೊಳ್ಳಬಹುದಾದ ಸಕಲ ಸದ್ಗುಣ ಸಂಪನ್ನ, ಪರಾಕ್ರಮಶಾಲಿ, ಧರ್ಮಜ್ಞ, ಸತ್ಯವ್ರತ, ಸಂಕಲ್ಪ ಧುರಂಧರ, ಸದಾಚಾರವಂತ, ಸರ್ವಶಾಸ್ತ್ರಗಳನ್ನೂ ಬಲ್ಲವನು, ಕಾರ್ಯಶೀಲ, ಪ್ರಿಯದರ್ಶನ, ಧೈರ್ಯಶಾಲಿ, ಕಾಂತಿಮಂತ, ಕೋಪವನ್ನು ಜಯಿಸಿದವನು, ನಿರಹಂಕಾರಿ, ಅಸೂಯಾರಹಿತ, ಯುದ್ಧಕ್ಕೆ ನಿಂತರೆ ದೇವತೆಗಳನ್ನೇ ಗೆಲ್ಲಬಲ್ಲವನು, ಹೀಗೆ ಇಂತಹ ಗುಣಗಳಿಂದ ಕೂಡಿ ಸಮಸ್ತ ಪ್ರಜೆಗಳ ಪ್ರೀತಿಗೆ ಪಾತ್ರನಾಗಿರುವ ಯಾವನಾದರೂ ಈಗ ಲೋಕದಲ್ಲಿ ಇದ್ದಾನೆಯೇ ಎಂಬುದೇ ಆ ಪ್ರಶ್ನೆ ಎಂದನು. ಅನಂತರ ಚಿಂತಿಸುತ್ತಾ ಮತ್ತೆ, ಮಾನವ ಮಾತ್ರನಿಂದ ಪರಿಪೂರ್ಣತೆಯನ್ನು ನಿರೀಕ್ಷಿಸಲಾದೀತೆ, ಆದರೂ ಅಂತಹ ವಿಶಿಷ್ಟ ಗುಣಶಾಲಿಯಾದ ಮಾನವನೊಬ್ಬನಿದ್ದರೆ ಎಂದು ನನ್ನ ಮನಸ್ಸು ಚಿಂತಿಸುವುದನ್ನು ಬಿಡಲೊಲ್ಲದು. ಅಂಥವನೊಬ್ಬನು ನಿಜವಾಗಿಯೂ ಇರುವನೇ? ನಿನಗೆ ತಿಳಿದಿದ್ದರೆ ಹೇಳು ಎಂದು ಕೇಳಿದನು. ತ್ರಿಕಾಲಜ್ಞಾನಿಯಾದ ನಾರದನಕ್ಕೂ, ನೀನು ಹೇಳಿದ 16 ಗುಣಗಳು ಒಬ್ಬನಲ್ಲಿಯೇ ಕಂಡುಬರುವುದು ತುಂಬ ಅಪರೂಪ. ನಾನು ನೋಡಿದ ಮಟ್ಟಿಗೆ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ರಾಮನೆಂಬ ರಾಜನೊಬ್ಬನಿರುವನು. ಅವನು ನಿನ್ನ ಕಲ್ಪನೆಯ ಎಲ್ಲ ಸದ್ಗುಣಗಳಿಗೆ ಆಶ್ರಯನಾಗಿರುವನು. ಮೃದು ಹೃದಯನಾದರೂ ಭಾವಗಳಿಗೆ ಬಲಿಬೀಳನು. ಚಿತ್ತಾಕರ್ಷಕ ವ್ಯಕ್ತಿತ್ವದ ಅವನು ಮನಸ್ಥೈರ್ಯವುಳ್ಳವನು, ಮಹಾವೀರ, ಬುದ್ಧಿಶಾಲಿ, ನ್ಯಾಯಪರನು. ಅನುಕಂಪದಿಂದ ಆರ್ದ್ರವೂ ವಿಶಾಲವೂ ಆದ ಕಣ್ಣುಗಳನ್ನುಳ್ಳ, ವಿಶಾಲವಾದ ನೊಸಲನ್ನುಳ್ಳ, ಮಹಾಬಾಹುವಾದ ಆತನು ಕಮನೀಯವಾದ ರೂಪವುಳ್ಳವನು. ಎತ್ತರವೂ ಅಲ್ಲದ, ಕುಳ್ಳೂ ಅಲ್ಲದ ಆಕರ್ಷಕ ನಿಲುವು ಆತನದು. ಸರ್ವಶಾಸ್ತ್ರ ಪರಿಣತನಾದ ಆತನು ಮರ್ಯಾದಾ ಪುರುಷೋತ್ತಮನು. ಮಹಾಧನುರ್ಧಾರಿಯಾದ ಆತನು ಯಾವಾಗಲೂ ಪರಬ್ರಹ್ಮನಲ್ಲಿಯೇ ನೆಲೆಗೊಂಡ ಮನಸ್ಸುಳ್ಳವನು. ಎಲ್ಲರಿಗೂ ಪ್ರಿಯನಾದ ಅವನದು ಉದಾತ್ತವಾದ ನಡವಳಿಕೆ. ನದಿಗಳು ಸಮುದ್ರದೆಡೆಗೆ ಹರಿಯುವಂತೆ ಸಜ್ಜನರು ಆತನೆಡೆಗೆ ಯಾವಾಗಲೂ ಆಕರ್ಷಿತರಾಗಿರುವರು. ಪಕ್ಷಪಾತರಹಿತನಾದ ಅವನ ಮಾತು ಯಾವಾಗಲೂ ಮೃದುವೂ ಹಿತವೂ ಆಗಿರುವುದು. ಮಹತ್ತಿನಲ್ಲಿ ಮಹಾಸಾಗರದಂತಿರುವ ಆತನು ಮನಸ್ಥೈರ್ಯದಲ್ಲಿ ಹಿಮಾಲಯದಂತಿರುವನು. ಶೌರ್ಯದಲ್ಲಿ ನಾರಾಯಣನಂತಿರುವ ಅವನು ನೋಡುವುದಕ್ಕೆ ಚಂದ್ರನಂತಿರುವನು. ಕೋಪಗೊಂಡಾಗಲಾದರೋ ಪ್ರಳಯಾಗ್ನಿಯಂತೆ ಲೋಕವನ್ನೇ ದಹಿಸಬಲ್ಲವನು. ತಾಳ್ಮೆಯಲ್ಲಿ ಧರಿತ್ರಿಯಂತಿರುವ ಅವನು ಔದಾರ್ಯದಲ್ಲಿ ಕುಬೇರನನ್ನೂ ಮೀರಿಸಿರುವನು. ರುಜುತ್ವದಲ್ಲಿ ಸಾಕ್ಷಾತ್ ಧರ್ಮರಾಯನು. ಒಟ್ಟಿನಲ್ಲಿ ಮಾನವ ಮಾತ್ರನಲ್ಲಿ ನಿರೀಕ್ಷಿಸಬಹುದಾದ ಎಲ್ಲ ಸದ್ಗುಣಗಳೂ ಆತನಲ್ಲಿರುವುವು ಎಂದನು. ಸುಮ್ಮನೆ ಕುಳಿತು ಕೇಳುತ್ತಿದ್ದ ವಾಲ್ಮೀಕಿಗೆ ತುಂಬ ಸಂತೋಷವಾಯಿತು. ಮಧ್ಯೆ ಮಾತನಾಡಲು ಇಷ್ಟಪಡದೆ ಕಣ್ಣಿನಿಂದಲೇ ರಾಮನ ಬಗ್ಗೆ ಇನ್ನೂ ಕೇಳಬೇಕೆಂದು ಬೇಡಿಕೊಂಡನು. ಅವನ ಕುತೂಹಲವನ್ನು ತಣಿಸಲೆಂದು ನಾರದನು ದಶರಥನಿಂದ ಪ್ರಾರಂಭಿಸಿ ಶ್ರೀರಾಮನ ಹುಟ್ಟು, ಸೀತಾ ಕಲ್ಯಾಣ,
ಅರಣ್ಯಗಮನ, ಪಾದುಕಾ ಪ್ರದಾನ, ಸೀತಾಪಹರಣ, ಸುಗ್ರೀವ ಸಖ್ಯ, ಸೇತುಬಂಧ, ರಾವಣ ನಿಗ್ರಹ, ಅನಂತರ ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮ ಪಟ್ಟಾಭಿಷೇಕದವರೆಗೆ ರಾಮನ ಕಥೆಯನ್ನು ಸಂಕ್ಷೇಪವಾಗಿ ಹೇಳಿದನು. ಹೀಗೆ ರಾಮನ ಕಥೆಯನ್ನು ಸಂಗ್ರಹವಾಗಿ ಹೇಳಿದ ನಾರದನು ವಾಲ್ಮೀಕಿಯಿಂದ ಪೂಜಿತನಾಗಿ ಅನಂತರ ಅವನಿಂದ ಬೀಳ್ಕೊಂಡು ತೆರಳಿದನು. ರಾಮನ ವ್ಯಕ್ತಿತ್ವವನ್ನೇ ಧ್ಯಾನಿಸುತ್ತಿದ್ದ ವಾಲ್ಮೀಕಿಯು ಸ್ವಲ್ಪ ಹೊತ್ತಿನಲ್ಲೇ ಸಂಧ್ಯಾಕಾಲವಾಗಿರುವುದನ್ನು ಮನಗಂಡನು. ಶಿಷ್ಯನೊಡನೆ ತನ್ನ ಮೆಚ್ಚಿನ ತಮಸಾ ತೀರ್ಥಕ್ಕೆ ಬಂದು ಪ್ರಕೃತಿ ಮಾತೆಯ ದಿವ್ಯ ಸೌಂದರ್ಯವನ್ನು ಪರಿಭಾವಿಸಿ ಸಂತೋಷಿಸುತ್ತಾ ಸ್ನಾನ ಮಾಡುವುದಕ್ಕೆಂದು ಇಳಿಯಲು ಉಪಕ್ರಮಿಸುವಾಗ ತಲೆಯೆತ್ತಿ ನೋಡಲು ಇಂಪಾಗಿ ಕೂಗುತ್ತಾ ಒಂದರೊಡನೆ ಒಂದು ವಿಹರಿಸುತ್ತಾ ಹಾರಾಡುತ್ತಿದ್ದ ಒಂದು ಕ್ರೌಂಚ ಪಕ್ಷಿಯ ಜೋಡಿಯು ಅವನ ಕಣ್ಣಿಗೆ ಬಿದ್ದಿತು. ಅಷ್ಟರಲ್ಲಿಯೇ ಬೇಡನೊಬ್ಬನು ಅವುಗಳಲ್ಲಿ ಗಂಡು ಹಕ್ಕಿಯನ್ನು ಬಾಣದಿಂದ ಹೊಡೆದು ಉರುಳಿಸಲು ಸತ್ತು ಬಿದ್ದ ಪ್ರಿಯತಮನ ವಿಯೋಗವನ್ನು ಸಹಿಸಲಾರದೆ ಹೆಣ್ಣು ಹಕ್ಕಿಯು ಹೃದಯ ವಿದ್ರಾವಕವಾಗಿ ಆಕ್ರಂದನ ಮಾಡತೊಡಗಿತು. ಇದರಿಂದ ಕರುಣೆಯುಕ್ಕಿ ಬಂದ ವಾಲ್ಮೀಕಿಯು ತನಗೆ ಅರಿವಿಲ್ಲದಂತೆಯೇ ಆ ಬೇಡನಿಗೆ ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀ ಕಾಮ ಮೋಹಿತಂ. ಎಲೈ ಬೇಡನೆ, ಅನ್ಯೋನ್ಯತೆಯಿಂದ ಸಂತೋಷಿಸುತ್ತಿದ್ದ ಈ ಪಕ್ಷಿಗಳ ಪೈಕಿ ಕಾಮಪರವಶನಾಗಿದ್ದ ಒಂದನ್ನು ಕೊಂದಿರುವ ನೀನು ಬಹಳ ಕಾಲ ಬದುಕಿರಬೇಡ ಎಂಬ ಶಾಪವನ್ನು ನುಡಿದು ಬಿಟ್ಟನು. ಅನಂತರ ಅಯ್ಯೋ, ಮೈಮರೆತು ಹೀಗೆ ಹೇಳಿಬಿಟ್ಟೆನಲ್ಲ ಎಂದು ಬಹಳವಾಗಿ ಪಶ್ಚಾತ್ತಾಪ ಪಡತೊಡಗಿದನು. ಅದೇ ಯೋಚನೆಯಲ್ಲಿಯೇ ವಾಲ್ಮೀಕಿಯು ಸ್ನಾನಾದಿಗಳನ್ನು ಮುಗಿಸಿ ಆಶ್ರಮಕ್ಕೆ ಹಿಂದಿರುಗುವಷ್ಟರಲ್ಲಿ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನು ಅಲ್ಲಿಗೆ ಬಂದಿದ್ದನು. ಅಭ್ಯಾಗತನಾದ ಆ ದೇವನಿಗೆ ಅರ್ಘ್ಯಪಾದ್ಯಾದಿಗಳಿಂದ ಪೂಜೆಯನ್ನು ಸಲ್ಲಿಸಿ ಕುಶಲ ಪ್ರಶ್ನೆಯನ್ನು ಮಾಡಲು ಬ್ರಹ್ಮನು ವಾಲ್ಮೀಕಿಯನ್ನು ಕುಳ್ಳಿರುವಂತೆ ಹೇಳಿದನು. ಬ್ರಹ್ಮನ ಸಮ್ಮುಖದಲ್ಲಿಯೂ ಸಹ ಋಷಿಯು ಕ್ರೌಂಚ ಪಕ್ಷಿಯ ವ್ಯಥೆಯನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡಿರಲು ಬ್ರಹ್ಮನು, ವಾಲ್ಮೀಕಿ, ಚಿಂತಿಸಬೇಡ, ನೀನು ಉತ್ಕೃಷ್ಟವಾದ ಶ್ಲೋಕವನ್ನೇ ರಚಿಸಿರುವೆ. ಶೋಕ ಸಂತಪ್ತನಾದ ನಿನ್ನ ಬಾಯಿಂದ ಈ ಮಾತು ಹೊರಟಿರುವುದು ನನ್ನ ಸಂಕಲ್ಪದಿಂದಲೇ. ನೀನು ನಾರದರ ಉಪದೇಶವನ್ನು ಆಧರಿಸಿ ಶ್ರೀರಾಮನ ಚರಿತ್ರೆಯನ್ನು ಈ ಶ್ಲೋಕದ ಛಂದಸ್ಸಿನಲ್ಲಿಯೇ ಕಾವ್ಯ ರೂಪದಲ್ಲಿ ಬರೆದು ಲೋಕಕ್ಕೆ ಪ್ರಚುರಪಡಿಸು. ನಿನಗೆ ಎಲ್ಲ ವಿವರವೂ ಕರತಲಾಮಲಕವಾಗಿರಲಿ. ನೀನು ಬರೆದ ಕಾವ್ಯದಲ್ಲಿ ಎಲ್ಲಿಯೂ ಸುಳ್ಳು ನುಡಿ ಬಾರದಿರಲಿ ಎಂದು ನಾನು ಅನುಗ್ರಹಿಸುವೆ. ಈ ಭೂಮಂಡಲದಲ್ಲಿ ಬೆಟ್ಟಗಳೂ ನದಿಗಳೂ ಇರುವವರೆಗೆ ನಿನ್ನ ಕಾವ್ಯವು ಪ್ರಚಾರದಲ್ಲಿರುವುದು. ನೀನು ಚಿರಕಾಲ ಬ್ರಹ್ಮಲೋಕದಲ್ಲಿ ವಾಸ ಮಾಡುವೆ ಎಂದು ನುಡಿದು ಅದೃಶ್ಯನಾದನು. ಆಶ್ಚರ್ಯಭರಿತನಾದ ವಾಲ್ಮೀಕಿಯೂ ಅವನ ಶಿಷ್ಯನೂ ತಂತ್ರೀವಾದ್ಯ ಸುಲಭವಾದ ಆ ಶ್ಲೋಕವನ್ನು ಹಾಡುತ್ತಲೂ ಅದರ ಅನೇಕ ಅರ್ಥಗಳನ್ನು ಪರಿಭಾವಿಸುತ್ತಲೂ ಸಂತೋಷಿಸುತ್ತಿದ್ದರು. ಹೀಗೆ ರಾಮಾಯಣದ ಸಮಸ್ತ ವಿವರಗಳೆಲ್ಲವೂ ವಾಲ್ಮೀಕಿ ಋಷಿಯ ಬಗೆಗಣ್ಣಿಗೆ ಹೊಳೆದು ಕಾವ್ಯವು ಅವನ ಹೃದಯದಲ್ಲಿ ರೂಪುಗೊಳ್ಳತೊಡಗಿತು. ಅನುಪಮವಾದ ಕಾವ್ಯಗುಣ ಮಾತ್ರವಲ್ಲದೆ ಧಾರಾಳವಾಗಿ ಗೇಯಗುಣವನ್ನೂ ಹೊಂದಿರುವಂತೆ ರಚಿಸಿದ್ದ ಆ ರಾಮಾಯಣ ಕಾವ್ಯವನ್ನು ವಾಲ್ಮೀಕಿಯು ಆಗ ತನ್ನ ಆಶ್ರಮದಲ್ಲಿಯೇ ವಾಸಿಸುತ್ತಿದ್ದ ಶ್ರೀರಾಮನ ಮಕ್ಕಳಾದ ಲವಕುಶರಿಗೆ ಮೊದಲು ಕಂಠಪಾಠ ಮಾಡಿಸಿದನು. ಕುಮಾರರ ಸುಶ್ರಾವ್ಯ ಶಾರೀರದಿಂದ ಹೊರಹೊಮ್ಮಿದ ಆ ಕಾವ್ಯದ ಮಾಧುರ್ಯವನ್ನು ಕೇಳಿದ ಆಶ್ರಮವಾಸಿಗಳೆಲ್ಲರೂ ಆನಂದ ಬಾಷ್ಪಗಳನ್ನು ಸುರಿಸಿ ಅವರನ್ನೂ ವಾಲ್ಮೀಕಿಯನ್ನೂ ಕೊಂಡಾಡಿದರು. ಅನಂತರ ಲವಕುಶರು ರಾಮಾಯಣವನ್ನು ಅಲ್ಲಲ್ಲೇ ಹಾಡುತ್ತಾ
ಅಯೋಧ್ಯಾನಗರದ ಬೀದಿಗಳಲ್ಲೂ ಬಂದು ಪುರಜನರನ್ನು ರಂಜಿಸುತ್ತಿರಲು ಈ ಸುದ್ದಿಯನ್ನು ತಿಳಿದ ರಾಮನು ಅವರನ್ನು ಕರೆಸಿ ಉಪಚರಿಸಿ ತನ್ನ ಆಸ್ಥಾನದಲ್ಲಿಯೇ ಹಾಡುವಂತೆ ಏರ್ಪಡಿಸಿದನು. ಅನಂತರ ಗಂಧರ್ವಗಾನದಂತಿದ್ದ ಆ ಮಕ್ಕಳ ಹಾಡಿನಲ್ಲೇ ತನ್ಮಯನಾಗಿ ಸಿಂಹಾಸನದಿಂದಿಳಿದು ಬಂದು ಶ್ರೀರಾಮನು ಸಭಾಸದರ ನಡುವೆ ತಾನೂ ಒಬ್ಬ ಶ್ರೋತೃವಾಗಿ ಕುಳಿತುಬಿಟ್ಟನು. ಸರಯೂ ಎಂಬ ನದಿಯ ತೀರದಲ್ಲಿ ಕೋಸಲವೆಂಬ ದೇಶ, ಅದರ ರಾಜಧಾನಿ ಅಯೋಧ್ಯೆ ಎಂಬ ನಗರ. ಅದನ್ನು ಕಟ್ಟಿದವನು ವೈವಸ್ವತ ಮನು. 12 ಯೋಜನ ಉದ್ದ 3 ಯೋಜನ ಅಗಲಕ್ಕೆ ಹರಡಿಕೊಂಡಿದ್ದ ಆ ನಗರವು ವಿಸ್ತಾರವಾದ ರಾಜಮಾರ್ಗಗಳಿಂದಲೂ ದಿವ್ಯವಾದ ಉದ್ಯಾನವನಗಳಿಂದಲೂ ಶೋಭಿಸುತ್ತಿತ್ತು. ಅಲ್ಲಿ ದಶರಥನೆಂಬ ರಾಜನು ದೇವೇಂದ್ರನಂತೆ ಆಳುತ್ತಿದ್ದನು. ಹೆಸರಿಗೆ ತಕ್ಕಂತೆ ಅವನು ದಶದಿಕ್ಕುಗಳಲ್ಲಿಯೂ ರಥವನ್ನು ನಡೆಯಿಸಿ ಯುದ್ಧ ಮಾಡಬಲ್ಲ ವೀರನಾಗಿದ್ದನು. ಪರದೇಶಗಳಿಂದ ಬರುತ್ತಿದ್ದ ವ್ಯಾಪಾರಿಗಳಿಂದಲೂ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಲು ಬರುತ್ತಿದ್ದ ಸಾಮಂತರಿಂದಲೂ ಯಾವಾಗಲೂ ಸಂಭ್ರಮಿಸುತ್ತಿದ್ದ ಆ ನಗರವು ದೇವೇಂದ್ರನ ಅಮರಾವತಿಯಂತೆ ಕಾಣುತ್ತಿದ್ದಿತು. ಪ್ರಜಾರಕ್ಷಣೆಯಲ್ಲಿ ಮನುವಿನಂತೆಯೇ ಇದ್ದ ದಶರಥ ಮಹಾರಾಜನು ಸ್ನೇಹಪರ, ಜನಾನುರಾಗಿ, ಐಶ್ವರ್ಯದಲ್ಲಿ ಕುಬೇರನಂತೆಯೂ ಶೌರ್ಯದಲ್ಲಿ ಇಂದ್ರನಂತೆಯೂ ಇದ್ದ ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಎಲ್ಲ ರೀತಿಯಲ್ಲೂ ತೃಪ್ತರಾಗಿದ್ದರು. ಸಮೃದ್ಧವಾಗಿದ್ದ ಆ ಕೋಸಲ ದೇಶದಲ್ಲಿ ಬಡತನ ಎಂಬುದೇ ಇರಲಿಲ್ಲ. ಅಲ್ಲಿನ ಜನರಲ್ಲಿ ಅವಿದ್ಯಾವಂತರಾಗಲಿ, ಸೋಮಾರಿಗಳಾಗಲಿ, ಸ್ವಾರ್ಥಿಗಳಾಗಲಿ, ಜಿಪುಣರಾಗಲಿ, ಅತ್ಯಾಸೆಯುಳ್ಳ ಕಳ್ಳರಾಗಲಿ ಯಾರೂ ಇರಲಿಲ್ಲ. ಎಲ್ಲರೂ ಜಿತೇಂದ್ರಿಯರೂ, ಸದಾಚಾರ ಸಂಪನ್ನರೂ, ಅನಸೂಯರೂ, ಮನೋಬಲವುಳ್ಳವರೂ, ಅತಿಥಿ ಸತ್ಕಾರಕ್ಕೆ ಹೆಸರಾದವರೂ ಆಗಿ ರಾಜನಿಗೂ ಧರ್ಮಕ್ಕೂ ನಿಷ್ಠರಾದವರಾಗಿದ್ದರು. ಅಗ್ನಿ ಸಮಾನ ವರ್ಚಸ್ವಿಗಳೂ, ನಿಷ್ಕಪಟಿಗಳೂ, ಯುದ್ಧ ವಿದ್ಯಾ ವಿಶಾರದರೂ ಆದ ಯೋಧರು ಗುಹೆಗಳಲ್ಲಿ ಅಡಗಿದ ಸಿಂಹಗಳಂತೆ ಅಯೋಧ್ಯೆಯಲ್ಲಿದ್ದರು. ಆನೆ, ಕುದುರೆ, ಶತಘ್ನಿ ಫಿರಂಗಿಗಳಿಂದ ಕೂಡಿದ ಬಹುಬಲವಾದ ಸೈನ್ಯವಿದ್ದಿತು. 2 ಯೋಜನ ದೂರದಿಂದಲೇ ಪ್ರಕಾಶಿಸುತ್ತಿದ್ದ ಅಯೋಧ್ಯೆಯು ಹೆಸರಿಗೆ ತಕ್ಕಂತೆ ಶತ್ರು ದುರ್ಜಯವಾಗಿದ್ದಿತು. ದಶರಥನಿಗೆ ರಾಜನೀತಿಜ್ಞರೂ ಇಂಗಿತಜ್ಞರೂ ಸತ್ಯಸಂಧರೂ ಆದ 8 ಜನ ಮಂತ್ರಿಗಳಿದ್ದರು. ವಸಿಷ್ಠ, ವಾಮದೇವ ಎಂಬ ತೇಜಸ್ವಿಗಳಾದ ಪುರೋಹಿತರೂ ಇದ್ದರು. ಧನಧಾನ್ಯ ಸೈನ್ಯಗಳನ್ನು ಶೇಖರಿಸುವುದರಲ್ಲಿಯೂ ಚಾರರಿಂದ ವಿಷಯ ಸಂಗ್ರಹ ಮಾಡುವುದರಲ್ಲಿಯೂ ನಿಪುಣರಾಗಿದ್ದ ಇವರು ವ್ಯವಹಾರದಲ್ಲಿ ಸಮರ್ಥರು. ಎಲ್ಲವೂ ಇದ್ದರೂ ಮಕ್ಕಳು ಇಲ್ಲದ ಚಿಂತೆ ಕಾಡುತ್ತಿದ್ದ ದಶರಥ ಮಹಾರಾಜನು ಮಂತ್ರಿಗಳೊಡನೆಯೂ ಆತ್ಮಜ್ಞಾನ ಸಂಪನ್ನರೊಡನೆಯೂ ಸಮಾಲೋಚಿಸಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ನಿಶ್ಚಯಿಸಿದನು. ಪುರೋಹಿತರ ಸಲಹೆಯಂತೆ ಯಜ್ಞಕ್ಕಾಗಿ ಎಲ್ಲ ಏರ್ಪಾಡುಗಳೂ ನಡೆದವು. ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞವೇದಿಕೆಯ ನಿರ್ಮಾಣವಾಯಿತು. ಯೋಧರಿಂದ ರಕ್ಷಿತವಾದ ಯಜ್ಞಾಶ್ವವು ದಿಗ್ವಿಜಯಕ್ಕಾಗಿ ಹೊರಟಿತು. ದಶರಥ ರಾಜನೂ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಎಂಬ ಅವನ 3 ಪಟ್ಟಮಹಿಷಿಯರೂ ಯಜ್ಞದೀಕ್ಷೆಗೆ ಸಿದ್ಧರಾದರು. ಯಜ್ಞವನ್ನು ಮಾಡಬೇಕೆಂದು ತೀರ್ಮಾನವಾದ ಮೇಲೆ ಮಂತ್ರಿಯೂ ಸಾರಥಿಯೂ ಆದ ಸುಮಂತ್ರನು ದಶರಥನನ್ನು ಕಂಡು, ಮಹಾರಾಜ, ಹಿಂದೆ ಸನತ್ಕುಮಾರ ಮಹರ್ಷಿಗಳು ಹೇಳಿದ್ದು ನನಗೀಗ ನೆನಪಿಗೆ ಬರುತ್ತಿದೆ. ಅದನ್ನು ಹೇಳುವೆನು, ಕೇಳು ಎಂದು ಋಷ್ಯಶೃಂಗನ ವೃತ್ತಾಂತವನ್ನು ಅವರೆಲ್ಲರೆದುರಿಗೆ ಹೇಳಿದನು. ಹಿಂದೆ ಅಂಗದೇಶದಲ್ಲಿ ರಾಜನಾಗಿದ್ದ ರೋಮಪಾದನು ಧರ್ಮ ವಿರುದ್ಧವಾದ ಕಾರ್ಯಗಳನ್ನು ಮಾಡಿದುದರ ಫಲವಾಗಿ ಆ ರಾಜ್ಯದಲ್ಲಿ
ಘೋರವಾದ ಕ್ಷಾಮ ಉಂಟಾಯಿತು. ಅದರ ನಿವಾರಣೆಗೆ ಏನು ಮಾಡಬೇಕೆಂದು ಬ್ರಾಹ್ಮಣರನ್ನು ಸಲಹೆ ಕೇಳಲು ಅವರು ಕಶ್ಯಪ ಋಷಿಯ ಮಗನಾದ ವಿಭಾಂಡಕನಿಗೆ ಋಷ್ಯಶೃಂಗನೆಂಬ ಪುತ್ರನಿರುವನು. ಅವನು ಪಿತೃಸೇವೆಯಲ್ಲೇ ನಿರತನಾಗಿ ಯಾವಾಗಲೂ ತಪಸ್ಸು ಮಾಡಿಕೊಂಡಿರುತ್ತಾ ಅರಣ್ಯದಲ್ಲೇ ನೆಲೆಸಿದ್ದುದರಿಂದ ತಂದೆಯನ್ನು ಬಿಟ್ಟು ಇನ್ನು ಯಾರನ್ನೂ ನೋಡಿಯೇ ಇಲ್ಲ. ಸ್ತ್ರೀಯರನ್ನಾಗಲಿ ವಿಷಯ ಸುಖಗಳನ್ನಾಗಲಿ ಅರಿತವನಲ್ಲ. ಆ ಋಷ್ಯಶೃಂಗನನ್ನು ಹೇಗಾದರೂ ಮಾಡಿ ಕರೆತಂದರೆ ರಾಜ್ಯದಲ್ಲಿ ಮಳೆಯಾಗುವುದು ಎನ್ನಲು ರೋಮಪಾದನು ಅವನನ್ನು ಉಪಾಯಾಂತರದಿಂದ ಕರೆತರುವುದಕ್ಕಾಗಿ ರೂಪವತಿಯರಾದ ವೇಶ್ಯಾಸ್ತ್ರೀಯರನ್ನು ವಿಭಾಂಡಕರಿದ್ದ ಅರಣ್ಯಕ್ಕೆ ಕಳುಹಿಸಿದನು. ಅವರು ಅವನ ಆಶ್ರಮದ ಬಳಿಯ ವನದಲ್ಲೇ ಹೊಂಚು ಹಾಕುತ್ತಿದ್ದು ಅಕಸ್ಮಾತ್ತಾಗಿ ಋಷ್ಯಶೃಂಗನು ಬಂದಾಗ ಕಾಣಿಸಿಕೊಂಡರು. ಅವನನ್ನು ಬಹುವಿಧವಾಗಿ ಸ್ತುತಿಸಿ ಇನಿದಾಗಿ ಕುಶಲ ಪ್ರಶ್ನೆ ಮಾಡಲಾಗಿ ಇವರು ಇನ್ನಾವುದೋ ಆಶ್ರಮದ ತಾಪಸರಿರಬೇಕು ಎಂದುಕೊಂಡ ಋಷ್ಯಶೃಂಗನು ಅವರನ್ನು ತನ್ನ ಆಶ್ರಮಕ್ಕೆ ಕರೆದೊಯ್ದು ಸತ್ಕರಿಸಿದನು. ಅವರು ವಿಭಾಂಡಕನೆಲ್ಲಿ ಬಂದು ಬಿಡುವನು ಎಂಬ ಭಯದಿಂದಲೇ ಸತ್ಕಾರವನ್ನು ಸ್ವೀಕರಿಸಿ ತಾವು ತಂದಿದ್ದ ರುಚಿಯಾದ ತಿಂಡಿಗಳನ್ನೂ ಅವನಿಗೆ ಕೊಟ್ಟು ಅವಸರದಿಂದಲೇ ಅಲ್ಲಿಂದ ಹೊರಟು ಹೋದರು. ಆ ತಿಂಡಿಗಳನ್ನು ವಿಚಿತ್ರ ಫಲಗಳೆಂದೇ ತಿಳಿದು ತಿಂದ ಆ ಅಮಾಯಕ ಋಷ್ಯಶೃಂಗನು ಅವುಗಳ ರುಚಿಗೆ ಮಾರು ಹೋದನು. ಮಾರನೆಯ ದಿನವೂ ಅವರನ್ನು ನೋಡಬೇಕೆಂಬ ಕುತೂಹಲದಿಂದ ಋಷ್ಯಶೃಂಗನು ಹಿಂದಿನ ದಿನ ಅವರು ಸಿಕ್ಕ ಜಾಗಕ್ಕೆ ಬರಲು ತಮ್ಮ ಕೆಲಸ ಕೈಗೂಡಿತು ಎಂಬ ಸಂತೋಷದಿಂದ ಆ ಸ್ತ್ರೀಯರು ನಮ್ಮ ಆಶ್ರಮಕ್ಕೆ ಬಂದು ಸತ್ಕಾರವನ್ನು ಸ್ವೀಕರಿಸು ಎಂದು ಒತ್ತಾಯ ಮಾಡಿದರು. ಅವರ ವಿನಯದ ಮಾತಿಗೆ ಮಾರು ಹೋದ ಅವನು ಅವರೊಡನೆ ಪ್ರಯಾಣ ಮಾಡಿ ಅಂಗದೇಶಕ್ಕೆ ಬಂದನು. ತಕ್ಷಣವೇ ಅಲ್ಲಿ ಧಾರಾಕಾರವಾಗಿ ಮಳೆ ಸುರಿಯಿತು. ಹೀಗೆ ಮಳೆಯನ್ನು ಸುರಿಸಿದ ಋಷ್ಯಶೃಂಗನನ್ನು ಚೆನ್ನಾಗಿ ಸತ್ಕರಿಸಿದ ರೋಮಪಾದನು ಅವನ ಕುತೂಹಲವನ್ನೇ ದುರುಪಯೋಗಪಡಿಸಿಕೊಂಡು ತನ್ನ ದೇಶಕ್ಕೆ ಮಳೆ ಆಗಲೆಂಬ ಸ್ವಾರ್ಥ ದೃಷ್ಟಿಯಿಂದ ಕರೆತಂದುದಕ್ಕಾಗಿ ಕ್ಷಮೆ ಯಾಚಿಸಿದನು. ಅನಂತರ ತನ್ನ ಮಗಳಾದ ಶಾಂತೆಯನ್ನು ಅವನಿಗೆ ಕೊಟ್ಟು ಮದುವೆ ಮಾಡಲು ಋಷ್ಯಶೃಂಗನು ಹೆಂಡತಿಯೊಡನೆ ಅಲ್ಲಿ ಕೆಲಕಾಲ ಸುಖವಾಗಿದ್ದನು. ಹೀಗೆ ಋಷ್ಯಶೃಂಗನ ವಿಚಾರವನ್ನು ಹೇಳಿದ ಸುಮಂತ್ರನು, ಆದ್ದರಿಂದ ಓ ಮಹಾರಾಜ, ಆತನ ಗೌರವಾರ್ಥವಾಗಿ ನೀನೇ ಸೈನ್ಯ ಸಮೇತನಾಗಿ ವಾಹನಗಳನ್ನು ತೆಗೆದುಕೊಂಡು ಹೋಗಿ ಅವನನ್ನು ಸತ್ಕರಿಸಿ ಕರೆದುಕೊಂಡು ಬಾ. ಆ ಮುನಿಯು ನಿನ್ನ ಮನದ ಅಭಿಲಾಷೆಯನ್ನು ಪೂರೈಸಿಕೊಡುವನು ಎಂದು ಸಲಹೆ ಮಾಡಿದನು. ಅದರಂತೆ ದಶರಥನು ವಸಿಷ್ಠನ ಅಪ್ಪಣೆಯನ್ನು ಪಡೆದು ಅಂತಃಪುರದ ಸ್ತ್ರೀಯರನ್ನೂ ಮಂತ್ರಿಗಳನ್ನೂ ಕರೆದುಕೊಂಡು ಆ ಬ್ರಾಹ್ಮಣನಿದ್ದಲ್ಲಿಗೆ ಹೋಗಲು ರೋಮಪಾದನಿಗೆ ಸ್ನೇಹಿತರು ಬಂದುದಕ್ಕೆ ಬಹಳ ಸಂತೋಷವಾಯಿತು. ಕೆಲವು ದಿನಗಳು ಕಳೆದ ಮೇಲೆ ದಶರಥನು ರೋಮಪಾದನ ಅಪ್ಪಣೆಯನ್ನು ಪಡೆದು ಋಷ್ಯಶೃಂಗನನ್ನೂ ಅವನ ಪತ್ನಿ ಶಾಂತೆಯನ್ನೂ ಅಯೋಧ್ಯೆಗೆ ಕರೆದುಕೊಂಡು ಬಂದನು. ದೂತರನ್ನು ಮುಂದಾಗಿ ಕಳುಹಿಸಿ ಪಟ್ಟಣವನ್ನೆಲ್ಲ ಸಿಂಗರಿಸಿ ಸುಸ್ವಾಗತಕ್ಕೆ ಏರ್ಪಾಟು ಮಾಡಿಸಿದನು. ಪುರಜನರ ಸಮ್ಮುಖದಲ್ಲಿ ಮಂಗಳವಾದ್ಯಗಳು ಮೊಳಗುತ್ತಿರಲು ದಶರಥನು ಋಷ್ಯಶೃಂಗ ಮುನಿಯ ಸಮೇತನಾಗಿ ಪುರಪ್ರವೇಶ ಮಾಡಿದನು. ಕೆಲವು ದಿನಗಳು ಸುಖವಾಗಿ ಕಳೆದವು. ವಸಂತ ಋತುವಿನ ಆಗಮನವಾಗುತ್ತಲೂ ದಶರಥನು ಯಜ್ಞವನ್ನು ಆರಂಭಿಸಲು ನಿರ್ಧರಿಸಿ ಪೌರೋಹಿತ್ಯವನ್ನು ವಹಿಸಿಕೊಳ್ಳುವಂತೆ ಋಷ್ಯಶೃಂಗನನ್ನು ಪ್ರಾರ್ಥಿಸಿದನು. ಅವನ ಅಪ್ಪಣೆಯಂತೆ ಯಜ್ಞಕ್ಕೆ ಬೇಕಾದ ಪರಿಕರಗಳೆಲ್ಲವನ್ನೂ ಸಿದ್ಧಪಡಿಸಲು ಹಾಗೂ ಯಜ್ಞಾಶ್ವವನ್ನು ದಿಗ್ವಿಜಯಕ್ಕಾಗಿ ಕಳಿಸಲು ಏರ್ಪಾಡುಗಳು ನಡೆದವು. ಯಜ್ಞವು ಕೆಟ್ಟು ಹೋಗದಂತೆ ರಕ್ಷಿಸಲು ಮಂತ್ರಿಗಳು ಕಟ್ಟೆಚ್ಚರ ವಹಿಸಿದರು. ದಿಗ್ವಿಜಯ ಹಾಗೂ ಯಜ್ಞದ ಏರ್ಪಾಡುಗಳನ್ನು ಮಾಡಿ ಮುಗಿಸಲು 1 ವರ್ಷ ಹಿಡಿಯಿತು. ಯಜ್ಞವು ಪೂರ್ಣವಾಗಿ ಫಲಿಸುವಂತೆ ದಶರಥನು
ಬ್ರಹ್ಮರ್ಷಿಯಾದ ವಸಿಷ್ಠರನ್ನೇ ಬ್ರಹ್ಮನ ಸ್ಥಾನದಲ್ಲಿ ನಿಯೋಜಿಸಿದನು. ಯಾವ ವರ್ಣದವರು ಎಷ್ಟು ಸಂಖ್ಯೆಯಲ್ಲಿ ಬಂದರೂ ಅವರೆಲ್ಲರ ಸತ್ಕಾರಕ್ಕೆ ಹಾಗೂ ಭೋಜನಕ್ಕೆ ವ್ಯವಸ್ಥೆಗಳಾದವು. ಧರ್ಮಿಷ್ಠರಾದ ರಾಜರುಗಳಿಗೆಲ್ಲ ಆಹ್ವಾನ ಹೋಯಿತು. ಸುಮಂತ್ರನೇ ಕಾಶಿರಾಜನನ್ನು, ಕೇಕಯ ರಾಜನನ್ನು, ಅವನ ಮಗನನ್ನು, ಮಿಥಿಲೆಗೆ ಹೋಗಿ ಜನಕ ಮಹಾರಾಜನನ್ನು ಕರೆತಂದನು. ದೇಶ ದೇಶಗಳಿಂದ ಬರುವ ಚತುರ್ವರ್ಣದವರಿಗೂ ಹಾರ್ದಿಕವಾದ ಸ್ವಾಗತಕ್ಕೆ ಏರ್ಪಾಡಾಯಿತು. ಆಹ್ವಾನಿತರೆಲ್ಲ ಅಯೋಧ್ಯೆಗೆ ಬಂದು ನೆರೆದರು. ಸಂವತ್ಸರವು ಮುಗಿಯುವ ವೇಳೆಗೆ ದಿಗ್ವಿಜಯಕ್ಕೆ ಕಳುಹಿಸಲ್ಪಟ್ಟ ಯಜ್ಞಾಶ್ವವೂ ಹಿಂದಿರುಗಿ ಬಂದು ಸೇರಿತು. ವಸಿಷ್ಠ ಋಷ್ಯಶೃಂಗರಿಬ್ಬರ ಅಪ್ಪಣೆಯಂತೆ ದಶರಥನು ಶುಭ ಮುಹೂರ್ತದಲ್ಲಿ ಎಲ್ಲ ರೀತಿಯಿಂದಲೂ ಪರಿಪೂರ್ಣಗೊಳಿಸಲ್ಪಟ್ಟಿದ್ದ ಯಜ್ಞಶಾಲೆಯನ್ನು ಪ್ರವೇಶಿಸಿದನು. ಶಾಸ್ತ್ರವಿಧಿಗೆ ಅನುಗುಣವಾಗಿ ಯಜ್ಞವು ಆರಂಭವಾಯಿತು. ವೇದಾಧ್ಯಯನ ಸಂಪನ್ನರಾದ ಋತ್ವಿಕಗಳು ಮೀಮಾಂಸೆ ಹಾಗೂ ಕಲ್ಪಸೂತ್ರಗಳಲ್ಲಿ ವಿಧಿಸಿರುವಂತೆ ಕರ್ಮಗಳನ್ನು ಜರುಗಿಸತೊಡಗಿದರು. ಇಂದ್ರನಿಗೆ ಹವಿಸ್ಸನ್ನು ಕೊಟ್ಟು ಸೋಮನನ್ನು ಸ್ತುತಿಸಲಾಯಿತು. ವಿದ್ಯುಕ್ತವಾಗಿ ದಿನದಿನವೂ ಸಿದ್ಧವಾಗುತ್ತಿದ್ದ ಅನ್ನದ ರಾಶಿಗಳು ಬೆಟ್ಟದಂತೆ ಇರುತ್ತಿದ್ದವು. ಬ್ರಾಹ್ಮಣೋತ್ತಮರು ಭೋಜನದಿಂದಲೂ ದಾನಾದಿಗಳಿಂದಲೂ ತೃಪ್ತರಾಗಿ ರಾಜನಿಗೆ ಮಂಗಳವಾಗಲಿ ಎಂದು ಹಾರೈಸುತ್ತಿದ್ದುದು ಯಾವಾಗಲೂ ಕೇಳಿಬರುತ್ತಿದ್ದಿತು. ಶಾಸ್ತ್ರೋಕ್ತವಾದ ಮರಗಳಿಂದ ಮಾಡಲ್ಪಟ್ಟು ಸಿದ್ಧವಾದ 21 ಯೂಪಸ್ತಂಭಗಳು ಅಂತರಿಕ್ಷದಲ್ಲಿನ ಸಪ್ತರ್ಷಿಗಳಂತೆ ಪ್ರಕಾಶಿಸುತ್ತಿದ್ದವು. ಯಜ್ಞಕಾಲವು ಪ್ರಾಪ್ತವಾಗಲು 300 ಯಜ್ಞಪಶುಗಳೂ ದಶರಥರಾಜನ ಅಶ್ವರತ್ನವೂ ವಿಹಿತವಾದ ಯೂಪಸ್ತಂಭಗಳಿಗೆ ಶಾಸ್ತ್ರೋಕ್ತವಾಗಿ ಕಟ್ಟಲ್ಪಟ್ಟವು. ಪಟ್ಟಮಹಿಷಿಯಾದ ಕೌಸಲ್ಯಾದೇವಿಯಿಂದ ಕುದುರೆಯನ್ನು ಗೀರಿಸಿದ ಋತ್ವಿಕಗಳು ಎಲ್ಲ ಮಹಿಷಿಯರ ಕೈಯಿಂದಲೂ ಯಜ್ಞ ಮಾಡಿಸಿದರು. ಯಜ್ಞಾಂತ್ಯದಲ್ಲಿ ದಶರಥನು ಹೋತೃ, ಅಧ್ವರ್ಯು, ಬ್ರಹ್ಮ, ಉದ್ಗಾತೃ ಸ್ಥಾನಗಳಲ್ಲಿದ್ದ ಋತ್ವಿಜರಿಗೆ ಕ್ರಮವಾಗಿ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕಿನ ದೇಶಗಳನ್ನೆಲ್ಲ ದಾನ ಮಾಡಲು ಅವರು ಅವನ್ನೆಲ್ಲ ರಾಜನಿಗೇ ತಿರುಗಿ ಒಪ್ಪಿಸಿದರು. ಅನಂತರ ರಾಜನು ಗೋವುಗಳನ್ನೂ ಚಿನ್ನ, ಬೆಳ್ಳಿ, ರತ್ನ ಮೊದಲಾದವುಗಳನ್ನೂ ಯಥೇಷ್ಟವಾಗಿ ದಾನ ಮಾಡಿ ಅವರನ್ನು ತೃಪ್ತಿಪಡಿಸಿದನು. ಕೊನೆಯಲ್ಲಿ ಋಷ್ಯಶೃಂಗನು ದಶರಥನನ್ನು, ಎಲೈ ರಾಜನೇ, ವಂಶವರ್ಧಕರಾದ 4 ಮಂದಿ ಗಂಡು ಮಕ್ಕಳು ನಿನಗೆ ಹುಟ್ಟುವರು ಎಂದು ಹರಸಿದನು. ಸ್ವಲ್ಪ ಹೊತ್ತು ಧ್ಯಾನಾಸಕ್ತನಾಗಿದ್ದ ಋಷ್ಯಶೃಂಗನು ಅನಂತರ ಧ್ಯಾನದಿಂದ ಎದ್ದು, ಎಲೈ ರಾಜನೇ, ನಿನಗೆ ಮಕ್ಕಳಾಗುವುದಕ್ಕಾಗಿ ಅಥರ್ವವೇದದಲ್ಲಿ ಹೇಳಿರುವ ಮಂತ್ರಗಳಿಂದ ಸಿದ್ಧಿಸತಕ್ಕ ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ಈಗ ನಿನ್ನಿಂದ ಮಾಡಿಸುವೆನು ಎಂದು ಹೇಳಿ ಆ ಯಾಗವನ್ನು ಪ್ರಾರಂಭಿಸಿದನು. ಆ ಸಮಯದಲ್ಲಿ ತಮ್ಮ ತಮ್ಮ ಹವಿರ್ಭಾಗಗಳಿಗಾಗಿ ಅಲ್ಲಿ ಬಂದು ಸೇರಿದ್ದ ದೇವತೆಗಳೂ, ಗಂಧರ್ವರು, ಸಿದ್ಧರು, ಮಹರ್ಷಿಗಳೂ ಒಟ್ಟಾಗಿ ರಾವಣನೆಂಬ ರಾಕ್ಷಸನಿಂದ ತಮಗಾಗುತ್ತಿರುವ ತೊಂದರೆಗಳನ್ನು ಬ್ರಹ್ಮದೇವನಲ್ಲಿ ಹೇಳಿಕೊಂಡರು. ಆಗ ಬ್ರಹ್ಮದೇವನು ಸ್ವಲ್ಪ ಯೋಚಿಸಿ, ರಾವಣನು ತಾನು ಗಂಧರ್ವರಿಂದಲೂ, ಯಕ್ಷರಿಂದಲೂ, ದೇವದಾನವ ರಾಕ್ಷಸರಿಂದಲೂ ಅವಧ್ಯನಾಗಿರಬೇಕೆಂದು ವರವನ್ನು ಪಡೆದುಕೊಂಡಿದ್ದಾನೆ. ವರವನ್ನು ಕೇಳುವಾಗ ತಿರಸ್ಕಾರ ಭಾವದಿಂದ ಮಾನವರ ಹೆಸರನ್ನು ಹೇಳಲಿಲ್ಲವಾಗಿ ಅವನು ಮನುಷ್ಯನೊಬ್ಬನಿಂದ ವಧ್ಯನಾಗುತ್ತಾನೆ ಎಂದನು. ಅಷ್ಟರಲ್ಲಿ ವಿಷ್ಣುವು ಅಲ್ಲಿಗೆ ಬರಲು ಎಲ್ಲರೂ ರಾವಣ ವಧೆಗಾಗಿ ಅವನನ್ನೇ ಪ್ರಾರ್ಥಿಸಿ ಬ್ರಹ್ಮದೇವನ ಮಾತನ್ನು ತಿಳಿಸಿದರು. ವಿಷ್ಣುವು ಅಭಯವನ್ನು ಕೊಟ್ಟು ಅವರುಗಳ ಇಚ್ಛೆಯಂತೆ ತಾನು ತನ್ನ ಅಂಶಗಳಿಂದ ದಶರಥರಾಜನ 4 ಮಕ್ಕಳಾಗಿ ಮನುಷ್ಯ ರೂಪದಲ್ಲಿ ಅವತರಿಸುವೆನೆಂದೂ ಲೋಕಕಂಟಕನಾದ ರಾವಣನನ್ನು ಸಂಹರಿಸುವೆನೆಂದೂ ತಿಳಿಸಿದನು. ಎಲ್ಲರಿಗೂ ಸಂತೋಷವಾಯಿತು.
ಆಗ ಯಜ್ಞ ಮಾಡುತ್ತಿದ್ದ ದಶರಥನ ಅಗ್ನಿಕುಂಡದಿಂದ ಅಪರಿಮಿತ ತೇಜೋರೂಪಿಯಾದ ಮಹಾಪುರುಷನೊಬ್ಬನು ಆವಿರ್ಭವಿಸಿದನು. ಆತನ ಕೈಯಲ್ಲಿ ದಿವ್ಯವಾದ ಪಾಯಸವು ತುಂಬಿದ್ದ ಚಿನ್ನದ ಪಾತ್ರೆಯೊಂದಿತ್ತು. ಅದನ್ನು ಅವನು ದಶರಥನಿಗೆ ಕೊಟ್ಟು, ಎಲೈ ರಾಜನೇ, ಇದನ್ನು ನೀನು ಸ್ವೀಕರಿಸಿ ನಿನ್ನ ಪತ್ನಿಯರಿಗೆ ಹಂಚಿಕೊಟ್ಟು ಭುಜಿಸುವಂತೆ ಹೇಳು. ಅವರು ಅನುರೂಪರಾದ ಪುತ್ರರನ್ನು ಪಡೆಯುವರು ಎಂದು ಹೇಳಿ ಅಂತರ್ಧಾನನಾದನು. ಅದರಂತೆ ದಶರಥನು ಅಂತಃಪುರಕ್ಕೆ ಹೋಗಿ ಕೌಸಲ್ಯಾದೇವಿಗೆ, ನಿನಗೆ ಸಂತಾನವನ್ನು ಕೊಡತಕ್ಕ ಈ ಪಾಯಸವನ್ನು ಭುಜಿಸು ಎಂದು ಹೇಳಿ ಪಾತ್ರೆಯಲ್ಲಿದ್ದ ಪಾಯಸದಲ್ಲಿ ಅರ್ಧವನ್ನು ಅವಳಿಗೆ ಕೊಟ್ಟನು. ಉಳಿದುದರಲ್ಲಿ ಅರ್ಧವನ್ನು, ಎಂದರೆ ಕಾಲು ಭಾಗವನ್ನು, ಸುಮಿತ್ರೆಗೆ ಕೊಟ್ಟನು. ಉಳಿದ ಪಾಯಸದಲ್ಲಿ ಅರ್ಧವನ್ನು, ಎಂದರೆ ಒಟ್ಟಿನಲ್ಲಿ 8ನೇ ಒಂದು ಭಾಗವನ್ನು ಕೈಕೇಯಿಗೆ ಕೊಟ್ಟು ಇನ್ನುಳಿದ ಭಾಗವನ್ನು ಏನು ಮಾಡಲಿ ಎಂದು ಯೋಚಿಸಿ ಅದನ್ನೂ ಸುಮಿತ್ರೆಗೇ ಕೊಟ್ಟು ಬಿಟ್ಟನು. ಪಾಯಸವನ್ನು ಭುಜಿಸಿದ 3 ರಾಣಿಯರು ಸ್ವಲ್ಪ ಕಾಲದಲ್ಲೇ ಅಪ್ರತಿಮ ತೇಜಸ್ಸನ್ನು ಪಡೆದು ಗರ್ಭವನ್ನು ಧರಿಸಿದರು. ದಶರಥನ ಚಿಂತೆ ದೂರವಾಯಿತು.